ಬುಧವಾರ ದಾವಣಗೆರೆಯಲ್ಲಿ 2 ರಾಟ್ ವೀಲರ್ ನಾಯಿಗಳ ಡೆಡ್ಲಿ ಅಟ್ಯಾಕ್ಗೆ ಅನಿತಾ ಎಂಬ ಮಹಿಳೆ ಬಲಿಯಾಗಿದ್ಲು. ಯಾರೋ ಗೂಡ್ಸ್ ಆಟೋನಲ್ಲಿ ಬಂದು ಈ ರಾಟ್ ವೀಲರ್ ನಾಯಿಗಳನ್ನ ರೋಡ್ನಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ರು. ಪ್ರೀತಿಯಿಂದ ಸಾಕಿದ್ದ ನಾಯಿಗಳನ್ನ ಈತ ರಾತ್ರೋರಾತ್ರಿ ಬಿಟ್ಟೋಗಿದ್ಯಾಕೆ? ವಿಚಾರಣೆಯಲ್ಲಿ ಗೊತ್ತಾಯ್ತು ನಾಯಿಗಳ ವೈಲೆಂಟ್ ಸ್ಟೋರಿ. ಎಸ್, ಕಳೆದ ವಾರ ಅಂದ್ರೆ ಡಿಸೆಂಬರ್ 4ರ ರಾತ್ರಿ 11ರ ಸಮಯದಲ್ಲಿ ಮನೆಯಲ್ಲಿ ಮಗಳ ಜೊತೆ ಜಗಳ ಮಾಡ್ಕೊಂಡಿದ್ದ ಅನಿತಾ ಮನೆ ಬಿಟ್ಟು ಹೋಗ್ತಿದ್ಲು. ಆಗ ಈ ಮಹಿಳೆ ಮೇಲೆ ರಾಟ್ ವೀಲರ್ ನಾಯಿಗಳು ದಾಳಿ ಮಾಡಿದ್ವು. ನಾಯಿಗಳಿಂದ ತಪ್ಪಿಸ್ಕೊಳ್ಳಲು ರಸ್ತೆ ಪಕ್ಕದ ಕಾಲುವೆಗೆ ಅನಿತಾ ಬಿದ್ದಿದ್ರು. ಹಂಗೂ ಬಿಡದ ನಾಯಿಗಳು ಅನಿತಾ ಮೇಲೆ ಎಗರಿ ದೇಹದ ತುಂಬೆಲ್ಲ ಕಚ್ಚಿ ಗಾಯಗೊಳಿಸಿದ್ವು. ಅಮಾಯಕಿ ಅನಿತಾ ಅವರ ದೇಹದ ಮೇಲೆ ಸುಮಾರು 50ಕ್ಕೂ ಹೆಚ್ಚು ಕಡೆ ಕಚ್ಚಿ ವಿಕೃತವಾಗಿ ಗಾಯಗೊಳಿಸಿದ್ವು. ಈ ನಾಯಿಗಳ ದಾಳಿಯಿಂದ ತೀವ್ರ ರಕ್ತಸ್ರಾವದಿಂದ ತೀವ್ರ ಅಸ್ವಸ್ಥರಾಗಿದ್ದ ಅವರು ಸ್ಥಳದಲ್ಲೇ ಬಿದ್ದು ಒದ್ದಾಡ್ತಿದ್ರು. ರಾತ್ರಿ 11:30ರ ಸುಮಾರಿಗೆ ಈ ಘಟನೆ ನಡೆದಿದ್ರು. ವಿಷಯ ಗ್ರಾಮಸ್ಥರಿಗೆ ತಿಳಿದಿದ್ದು ಬೆಳಗಿನ ಜಾವ 3:30ರ ಸುಮಾರಿಗೆ. ಗ್ರಾಮಸ್ಥರು ಮತ್ತು ಕುಟುಂಬ ಸದಸ್ಯರು ಅನಿತಾ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಸಾಗಿಸಲು ಹೊರಟ್ರು. ಆದ್ರೆ ದಾರಿ ಮಧ್ಯೆ ಅಲ್ಲೇ ಅನಿತಾ ಕೊನೆಯುಸಿರೆಳೆದ್ರು. ಈ ಭೀಕರ ದಾಳಿಯಿಂದ ತೀವ್ರ ಆಕ್ರೋಶಗೊಂಡ ಗ್ರಾಮಸ್ಥರು ದಾಳಿಗೆ ಕಾರಣವಾದ ರಾಟ್ ವೀಲರ್ ನಾಯಿಗಳನ್ನ ಹಿಡಿದು ಹಗ್ಗ ಕಟ್ಟಿ ಕೋಲಿಗೆ ಬಿಗಿದು ಗ್ರಾಮದ ಬೀದಿಗಳಲ್ಲಿ ಎಳ್ಕೊಂಡು ಹೋಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಹಿತಿಗಳ ಪ್ರಕಾರ ಯಾರೋ ಗೂಡ್ಸ್ ಆಟೋನಲ್ಲಿ ಬಂದು ಈ ಡೆಡ್ಲಿ ನಾಯಿಗಳನ್ನ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದು ಗೊತ್ತಾಗತ್ತೆ. ಪ್ರಕರಣ ದಾಖಲಾದ 24 ಗಂಟೆಯೊಳಗೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಈ ಕೇಸ್ನಲ್ಲಿ ರಾಟ್ ವೀಲರ್ ನಾಯಿಗಳ ಮಾಲೀಕ ಶೈಲೇಶ್ ಕುಮಾರ್ ಅನ್ನೋದು ಗೊತ್ತಾಗಿದೆ. ಈ ನಾಯಿಗಳು ಸೇರಿದಂತೆ 3 ರಾಟ್ ವೀಲರ್ ನಾಯಿಗಳನ್ನ ಶೈಲೇಶ್ ಕುಮಾರ್ ಸಾಕಿದ್ದ. ಹಾಗೆ ಅವಕ್ಕೆ ಬ್ರಾಡೋ, ಪಪ್ಪಿ, ಹೀರೋ ಅಂತ ಹೆಸರು ಕೂಡ ಇಟ್ಟಿದ್ದ. ಪುಣ್ಯಾತ್ಮ ಸಾಕಿದ ನಾಯಿಗಳನ್ನ ಯಾಕಪ್ಪ ರೋಡ್ನಲ್ಲಿ ತಂದು ಬಿಟ್ಟೆ ಅಂದ್ರೆ ಆಗ ಆತ ಹೇಳಿದ್ದು ನಾಯಿಗಳ ವೈಲೆಂಟ್ ಸ್ಟೋರಿ. ಇತ್ತೀಚೆಗೆ ಹೀರೋ, ಪಪ್ಪಿ ಹೆಸರಿನ ರಾಟ್ ವೀಲರ್ ನಾಯಿಗಳು ತುಂಬಾ ವೈಲೆಂಟ್ ಆಗಿ ವರ್ತಿಸೋದಕ್ಕೆ ಶುರು ಮಾಡಿದ್ವಂತೆ. ಶೈಲೇಶ್ ಕುಮಾರ್ ಮಾವನ ಮೇಲೆ 2 ನಾಯಿಗಳು ಅಟ್ಯಾಕ್ ಮಾಡಿದ್ವಂತೆ. ಅಷ್ಟೇ ಅಲ್ಲದೆ ಮಾಲೀಕ ಶೈಲೇಶ್ ಕುಮಾರ್ ಮೇಲೂ ದಾಳಿ ಮಾಡಿ ಹೊಟ್ಟೆ, ಕೈ ಪರಿಚಿ ಗಾಯಗೊಳಿಸಿದ್ವಂತೆ. ಇದರಿಂದ ಬೇಸರಗೊಂಡಿದ್ದ ಶೈಲೇಶ್ ಡಿಸೆಂಬರ್ 4ರ ರಾತ್ರಿ ಗೂಡ್ಸ್ ಆಟೋ ಬಾಡಿಗೆ ಮಾಡಿ ನಾಯಿಗಳನ್ನ ಮನೆಯಿಂದ ಬೇರೆಡೆಗೆ ಶಿಫ್ಟ್ ಮಾಡೋ ಪ್ಲಾನ್ ಮಾಡ್ದ. ದಾವಣಗೆರೆಯಿಂದ 10 ಕಿಲೋಮೀಟರ್ ದೂರದಲ್ಲಿದ್ದ ಹೊನ್ನೂರು ಗೊಲ್ಲರಹಟ್ಟಿ ಬಳಿ ಬಿಟ್ಟು ಶೈಲೇಶ್ ಕುಮಾರ್ ತೆರಳಿದ್ದ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದ. ಡಿಸೆಂಬರ್ 4ರ ರಾತ್ರಿ 11ಕ್ಕೆ ಅದೇ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಿದ್ದ ಅನಿತಾ ಮೇಲೆ ಇದೇ ರಾಟ್ ವೀಲರ್ ನಾಯಿಗಳು ದಾಳಿ ಮಾಡಿ ಸಾಯಿಸಿರುತ್ತೆ. ಇನ್ನು ಆರೋಪಿ ಶೈಲೇಶ್ ಕುಮಾರ್ ದಾವಣಗೆರೆಯ ಸಿನಿಮಾ ಥಿಯೇಟರ್ ಮಾಲೀಕರೊಬ್ಬರ ಅಳಿಯ ಎಂಬುದು ತನಿಖೆಯ ವೇಳೆ ಪೊಲೀಸರಿಗೆ ಗೊತ್ತಾಗಿದೆ. ಆರೋಪಿ ಶೈಲೇಶ್ ಕುಮಾರ್ ವಿರುದ್ಧ ಕೇಸ್ ದಾಖಲಿಸಿ ಜೈಲಿಗೆ ಕಳಿಸಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 291ರ ಅಡಿ ಆರೋಪ ಸಾಬೀತಾದ್ರೆ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಇದೆ. ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ನಿರ್ಲಕ್ಷ್ಯದ ಧೋರಣೆ ಸಾಬೀತಾದ್ರೆ 6 ತಿಂಗಳು ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಬಿಎನ್ಎಸ್ ಸೆಕ್ಷನ್ 105 ಉದ್ದೇಶಪೂರ್ವಕವಲ್ಲದ ನರಹತ್ಯೆಗೆ ಜೈಲು ಶಿಕ್ಷೆ ವಿಧಿಸುವ ಸೆಕ್ಷನ್. ಈ ಸೆಕ್ಷನ್ ನಡಿ ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಅಥವಾ 10 ವರ್ಷ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಇದೆ. ಈ ಅಪಾಯಕಾರಿ ರಾಟ್ ವೀಲರ್ ನಾಯಿಗಳನ್ನ ಹೈವೇ ಬಳಿ ಬಿಡುವ ಬದಲು ಶೈಲೇಶ್ ಕುಮಾರ್ ನಾಯಿ ಪುನರ್ವಸತಿ ಕೇಂದ್ರಕ್ಕೋ ಪ್ರಾಣಿ ದಯಾ ಸಂಘಕ್ಕೋ ನೀಡಬೇಕಿತ್ತು. ಆದ್ರೆ ಹೆದ್ದಾರಿ ಬಳಿ ಬಿಟ್ಟು ಅಮಾಯಕಿ ಅನಿತಾ ಸಾವಿಗೆ ಶೈಲೇಶ್ ಕುಮಾರ್ ಕಾರಣನಾಗಿದ್ದಾನೆ.